ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. SIT ತನಿಖೆಯಲ್ಲಿ ಏನೂ ಮಹತ್ತರವಾಗಿದ್ದು ಸಿಕ್ಕಿಲ್ಲ. ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ತೋರಿಸಿದ ಜಾಗಗಳಲ್ಲಿ ಏನೂ ಹೆಚ್ಚೇನು ಸಿಗಲಿಲ್ಲ. ಒಂದು ಕಡೆ ಮೂಳೆ, ಒಂದು ಕಡೆ ಅಸ್ಥಿಪಂಜರ ಅಷ್ಟೇ ತಾನೆ. ಹೇಗೋ SIT ಮುಚ್ಚಿ ಹೋಗುತ್ತೆ, ಕೇಸ್ ಮುಚ್ಚಿ ಹೋಗುತ್ತೆ, ತನಿಖೆ ನಿಂತು ಹೋಗುತ್ತೆ, ಅಲ್ಲಿಗೆ ನಾವು ಬಚಾವ್ ಅಂತ ಒಂದಷ್ಟು ಜನ ಕನಸು ಕಾಣ್ತಾ ಇದ್ರು. ಆ ಕನಸಿಗೆ ಬೆಂಕಿ ಬೀಳುವ ರೀತಿಯಲ್ಲಿ ಇತ್ತೀಚಿನ ಬೆಳವಣಿಗೆಗಳು ನಡ್ಕೊಂಡು ಬರ್ತಿರೋದು ನಿಮಗೆ ಗೊತ್ತೇ ಇದೆ. ಅದನ್ನು ಸಹ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅದರ ಜೊತೆಗೆ ಈಗ ಬಂಗ್ಲೆಗುಡ್ಡದಲ್ಲಿ ದೊಡ್ಡ ಮಟ್ಟದಲ್ಲಿ ಉತ್ಖನನ ನಡೆಯುವಂಥದ್ದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಅದಕ್ಕಾಗಿಯೇ ಇವತ್ತು SITಯ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಾಂತಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಬಂದಿದ್ದಾರೆ. ಇಡೀ SIT ತಂಡದ ಜೊತೆಯಲ್ಲಿ ಗಂಟೆಗಟ್ಟಲೆ ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ಮತ್ತು ಎನಿ ಡೇ ಎನಿ ಮೂಮೆಂಟ್, ಯಾವುದೇ ದಿನ, ನಾಳೆ ನಾಡಿದ್ದು ಯಾವುದೇ ದಿನ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಉತ್ಖನನ ನಡೆಯುತ್ತೆ. ಅಲ್ಲಿಂದ ಬಹಳ ದೊಡ್ಡ ಗಾತ್ರದಲ್ಲಿ ಅಸ್ಥಿಪಂಜರಗಳನ್ನು ರಿಕವರ್ ಮಾಡುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಿದೆ. ಸೊ ಏನಿದು ಇಡೀ ಬೆಳವಣಿಗೆ ಮತ್ತು ಒಂದು ಕಡೆ ಮೂಳೆ, ಒಂದು ಕಡೆ ಅಸ್ಥಿಪಂಜರ ಅಷ್ಟೇ ಅನ್ನುವ ನಿಟ್ಟಿನಿಂದ ಅಥವಾ ಆ ಹಂತದಿಂದ ಈಗ ದೊಡ್ಡ ಮಟ್ಟದಲ್ಲಿ ಅಸ್ಥಿಪಂಜರಗಳು, ಮೂಳೆಗಳು ಸಿಗುವ ಸಾಧ್ಯತೆಗಳು, ಇನ್ಕ್ಲೂಡಿಂಗ್ ಒಂದು ಮಗುವಿನ ತಲೆಬುರುಡೆ, ಅಸ್ಥಿಪಂಜರ, ಅಲ್ಲಿ ವಾಮಾಚಾರದ ಕುರುಹುಗಳು, ಇದೆಲ್ಲವೂ ನಡೀತಾ ಇರುವಂತಹದ್ದು. ಮತ್ತೆ ಈ ಬೆಳವಣಿಗೆಯಿಂದ ಮತ್ತೆ ಉತ್ಖನನ, ಮತ್ತೆ ತೋಡುವಂತಹ ಕೆಲಸ, ಮತ್ತೆ ಸಮಾಧಿಗಳ ಶೋಧ ನಡೆಯೋ ಕಾರ್ಯಕ್ಕೆ ಯಾಕೆ ಕಾಮಾಂಧರು, ಕೊಲೆಗಡುಕರು, ಅವರನ್ನು ರಕ್ಷಣೆ ಮಾಡಬೇಕು ಅಂತ ನಿಂತಿದ್ದವರು ಅವರೆಲ್ಲರಿಗೂ ಸಹ ಪುಕ ಅನ್ನೋದಕ್ಕೆ ಶುರುವಾಗಿದೆ. ಅದನ್ನು ಸಹ ಒಂದಷ್ಟು ಮಾತಾಡೋಣ. ಸೊ ಮೊದಲಿಗೆ ನಾನು ಹೇಳ್ದಂಗೆ, ಮೊದಲು ಏನು ಚಿನ್ನಯ್ಯ 11 ಪಾಯಿಂಟ್ಗಳನ್ನು ತೋರಿಸ್ಕೊಂಡಿದ್ದ, 13 ಪಾಯಿಂಟ್ಗಳನ್ನು, ಅದಕ್ಕೆ ಹೆಚ್ಚುವರಿಯಾಗಿ ಇನ್ನೊಂದಷ್ಟು 4 ಪಾಯಿಂಟ್ಗಳಲ್ಲಿ ಮಾಡಲಾಯಿತು. ಯಾಕಂದರೆ ಚಿನ್ನಯ್ಯ ಹೇಳಿದ್ದಕ್ಕಾಗಿ ಬಂಗ್ಲೆಗುಡ್ಡೆ ಈ ಹಿಂದೆಯೂ ಸಹ ಮಾಡಿದ್ರು. ಅಲ್ಲಿ ಆಗ ಮೊದಲ ಸಂದರ್ಭದಲ್ಲಿ ಅದನ್ನು ಗುರುತಿಸಿರಲಿಲ್ಲ ಚಿನ್ನಯ್ಯ. ಆದರೆ ಸರ್ಪ್ರೈಸ್ ಆಗಿ ಅಲ್ಲಿಗೆ ಹೋದಾಗ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಅಂತ ಹೇಳಲಾಗತ್ತೆ. ಆ ನಂತರ ಚಿನ್ನಯ್ಯನನ್ನು ಬಂಧಿಸಿದರು. ಅದಕ್ಕೆ ಸುಳ್ಳು ಕಥೆಗಳನ್ನು ಈ ಷಡ್ಯಂತ್ರದ ಗ್ಯಾಂಗ್ ಏನಿದೆ, ಇನ್ಕ್ಲೂಡಿಂಗ್ ದ ಮೀಡಿಯಾ, ಎಂಜಿಲ್ ಕಾಸು ತಿಂದು ಕೊಲೆಗಡುಕರನ್ನ, ರೇಪಿಸ್ಟ್ಗಳನ್ನು, ಕಾಮಾಂಧರನ್ನ ರಕ್ಷಣೆ ಮಾಡಬೇಕು ಅಂತ ನಿಂತಿರುವಂತಹ ಮಾಧ್ಯಮ ಇದೆಯಲ್ಲ, ಅದು ಸಹ ಕಟ್ಟುಕತೆಗಳನ್ನು ಕಟ್ಟಿತು. ಏನಂದ್ರೆ ಆರೋಪ ಮಾಡಿರೋದೇ ಸುಳ್ಳು, ಎಲ್ಲ ಷಡ್ಯಂತ್ರ, ಹಾಗಾಗಿ ಚಿನ್ನಯ್ಯ ಬಂಧನ ಅಂತ. ಆದರೆ ಚಿನ್ನಯ್ಯ ಬಂಧನ ಆ ಕಾರಣಕ್ಕಾಗಿಲ್ಲ. ಚಿನ್ನಯ್ಯ ತಾನಾಗೇ ಒಪ್ಕೊಂಡಿದ್ದಾನೆ, ನಾನು ಹೆಣಗಳನ್ನು ಹೂತಿದ್ದೀನಿ ಅಂತ. ನೀವು ಒಪ್ಕೊಂಡಿದ್ದ ಕಾರಣಕ್ಕೆ ಅದು ಅಪರಾಧ ಆಗದೇ ಇರೋದಿಲ್ಲ, ನೀವು ಆರೋಪಿ ಆಗೇ ಆಗ್ತೀರಿ. ಅದೇ ರೀತಿಯೇ ಚಿನ್ನಯ್ಯ ಬಂಧನ ಆಗಿರೋದು. ಹಿ ಈಸ್ ಆಲ್ಸೋ ಒನ್ ಆಫ್ ದಿ ಅಕ್ಯೂಸ್ಡ್. ಮಿಕ್ಕ ಅಕ್ಯೂಸ್ಡ್ಗಳನ್ನು ಹುಡುಕೋದಕ್ಕೆ ಈ SIT ಆಗಿರೋದು. ಅವನಿಗೆ ಶಿಕ್ಷೆ ಕಡಿಮೆ ಆಗ್ಬೋದು, ಯಾಕಂದ್ರೆ ಆತನೇ ಬಂದು ಒಪ್ಕೊಂಡು ಸರ್ಕಾರಕ್ಕೆ ಅನುಕೂಲಕರವಾಗಿ ಸಾಕ್ಷಿಯಾಗಿ ಪರಿವರ್ತನೆ ಆಗಿರೋದ್ರಿಂದ, ಮಾಫಿ ಸಾಕ್ಷಿಯಾಗಿರೋದ್ರಿಂದ. ಆದರೆ ಅವನಿಗೆ ಶಿಕ್ಷೆ ಆಗದೆ ಅಂತೂ ಇರಲ್ಲ, ಜೈಲಾಗದೆ ಅಂತೂ ಇರಲ್ಲ. ಯಾಕಂದ್ರೆ ಅವನು ಹೂತಾಕಿದ್ದಾನೆ. ಹೆಣಗಳನ್ನು ಹೂತಾಕೋದು ಕಾನೂನು ಬಾಹಿರ. ಹಾಗಾಗಿ ಅವನನ್ನು ಸಹ ಬಂಧಿಸಿರೋದು. ಆದರೆ ಈ ಮಾಧ್ಯಮಗಳು ಸುಳ್ಳು ಹೇಳಿದ್ವು. ನೋಡಿ, ಷಡ್ಯಂತ್ರದ ಗ್ಯಾಂಗ್ ಇದ್ದವು, ಬುರುಡೆ ಗ್ಯಾಂಗ್ ಅಂತೆ. ದಿನ ಬೆಳಗಾದ್ರೆ ಅದನ್ನೇ ಬೊಗಳ್ಕೊಂಡು ಸಾಯ್ತಿರ್ತಾರೆ. ಈ ಪಬ್ಲಿಕ್ ರಂಗನಾಥ್, ಅವನ ಅಜ್ಜಿ ತನ್ನಮಕ್ಕನವರು, ಇನ್ಯಾವನ ಇದಾನಲ್ಲ ಅವನು ಪವರ್ ಟಿವಿಯಲ್ಲಿ ಒಬ್ಬ ಹೆಂಗಸರ ಕೈಯಲ್ಲಿ ಮೆಟ್ಟೆಟ್ಟು ತಿಂದವನು, ಇವರೆಲ್ಲರೂ ಕೂತ್ಕೊಂಡು ಇದೇ ಬೊಗಳ್ಕೊಂಡಿರ್ತಾರೆ. ಅವ್ರಿಗೆ ಸತ್ಯ ಹೊರಗಡೆ ಬರೋದು ಬೇಕಾಗಿಲ್ಲ. ಸತ್ಯ ಹೊರಗಡೆ ಬಂದರೆ ಯಾರ ಎಂಜಿಲ್ ಕಾಸಲ್ಲಿ ಇವರು ಬದುಕ್ತಿದ್ದಾರೋ ಅವರಿಗೆ ಶಿಕ್ಷೆ ಆಗ್ಬಿಡುತ್ತೆ. ಹಾಗಾಗಿ ಯಾವಾಗ ಅದು ಶೋಧ ಕಾರ್ಯ ನಿಂತು ಹೋಯ್ತೋ, ಒಂದೇ ಒಂದು ಕಡೆ ಮೂಳೆ, ಇನ್ನೊಂದು ಕಡೆ ಅಸ್ಥಿಪಂಜರ ಇಷ್ಟೇ ಸಿಕ್ಕಿದ್ದು ಅಂತ ಇವ್ರಿಗೊಂಚೂರು ನಿರಾಳ ಆಯಿತು. ಓಕೆ, ಗ್ರೇಟ್ ಎಸ್ಕೇಪ್ ನಾವು. ಆದರೆ ಚಿನ್ನಯ್ಯ ಮೊಟ್ಟ ಮೊದಲ ಬಾರಿಗೆ ಸ್ಟೇಷನ್ಗೆ ಬರಬೇಕಾದ್ರೆ ಒಂದು ತಲೆಬುರುಡೆ ಹಿಡ್ಕೊಂಡು ಬಂದಿದ್ದಲ್ಲ, ಅದು ಎಲ್ಲಿಂದ ಬಂತು ಅಂತ SIT ಅವರು ಹಿಡ್ಕೊಂಡ್ರು. ಆವಾಗ ಎಂಟ್ರಿ ಆಗಿದ್ದೆ ವಿಠಲ್ ಗೌಡ, ಸೌಜನ್ಯ ಅವರ ಮಾವ. ಅವರು ಸೌಜನ್ಯ ಹೋರಾಟದಲ್ಲಿ ಇದ್ದಾರೆ. ಈ SIT ತನಿಖೆಗೆ ಅವರ ಎಂಟ್ರಿ ಬಗ್ಗೆ ನಾನು ಹೇಳ್ತಿರೋದು. ವಿಠಲ್ ಗೌಡನ್ ಕರೆದು ಕೇಳಿದ್ರು, ಎಲ್ರಿ ಸಿಕ್ತು ನಿಮಗೆ, ನೀವೆಂತ ಕೊಟ್ಟಿರೋದಲ್ಲ ಚಿನ್ನಯ್ಯಗೆ ಅಂತ. ಅವರು ಹೇಳಿದ್ರು, ಹೌದು ಸ್ವಾಮಿ, ಇವರು ಬಂದಿದ್ರು ನನ್ನ ಹತ್ರ, ಈ ರೀತಿ ಸುಮಾರು ಹೆಣಗಳನ್ನು ಹೂತು ಹಾಕಿದ್ದೀನಿ ಅಂತಂದ್ರು. ಹಾಗಾದ್ರೆ ಸುಮ್ಮನೆ ಹೋಗಿ ಹೇಳಿದ್ರೆ ಏನು ನಡೆಯಲ್ಲ, ಸಾಕ್ಷಿಯಾಗಿ ಒಂದು ಎತ್ಕೊಂಡು ಹೋಗೋಣ ಬುರುಡೆನ ಅಂತ ನಾನೇ ಹೇಳಿತ್ತು. ಬನ್ನಿ ತೋರಿಸ್ತೀನಿ ಎಲ್ಲಿಂದ ತಂದಿದ್ದೀವಿ ಅಂತ ಆ ಸ್ಥಳ ಮಹಜರಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿಯೂ ಸಹ ಮುಗೀತು, ವಿಠಲ್ ಗೌಡ ಅರೆಸ್ಟ್ ಅಂತ ಬ್ರೇಕಿಂಗ್ ನ್ಯೂಸು ಹಾಕಿದ್ದು ಈ ಎಂಜಲ್ ಗಿರಾಕಿಗಳು, ಮಾಧ್ಯಮದವರು.
ಏನೂ ಇಲ್ಲ, ಏನೂ ಇಲ್ಲ. ಅದಾಗಿನೂ ಒಂದು ವಾರ ಆಯಿತು. ಆಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬೇರೆ ಯಾವುದೋ ಕಾರಣಕ್ಕೆ ಅರೆಸ್ಟ್ ಆದರೆ ಈ ಕಾರಣಕ್ಕೆ ಅಂತಲೇ ಕತೆ ಕಟ್ಟಿದ್ದು. ಮಟ್ಟಣ್ಣವರು ಯಾವಾಗ SIT ಮುಂದೆ ಹಾಜರಾಗಿ ತಮ್ಮ ಹೇಳಿಕೆ ಕೊಡೋಕೆ ಹೋದ್ರೆ ಇನ್ನೇನು ಅರೆಸ್ಟ್ ಅಂತ ಏನು ಬೇದಿ ಕಿತ್ಕೊಂಡಂಗೆ ಆಡೋದು ಈ ಕಂತ್ರಿ ಮಾಧ್ಯಮಗಳು. ಏನೂ ಇಲ್ಲ. ಚಿನ್ನಯ್ಯನ ಅರೆಸ್ಟು ಬಿಕಾಸ್ ಈ ಈಸ್ ಒನ್ ಆಫ್ ದಿ ಅಕ್ಯೂಸ್ಡ್, ಹೆಣ ಹೂತಿರೋದ್ರಲ್ಲಿ ಅದನ್ನೇ ಒಪ್ಕೊಂಡಿದ್ದಾನಲ್ಲ, ನಾನೇ ಹೂತಿದ್ದೀನಿ ಅಂತ. ಹಾಗಾಗಿ ಆರೋಪಿಗಳಲ್ಲಿ ಒಬ್ಬ ಆತ. ಮಿಕ್ಕ ಆರೋಪಿಗಳಿಗಾಗಿ ಶೋಧ ಕಾರ್ಯ SIT ಎಲ್ಲವೂ ನಡೀತಾ ಇರೋದು. ಸೊ ಆ ತಲೆಬುರುಡೆಗೆ ಸ್ಥಳ ಮಹಜರಿಗೆ ಹೋದಾಗ ಏನಾಯಿತು, ಸುಮ್ಮನೆ ಅಲ್ಲಿ ಓಡಾಡ್ತಿರ್ಬೇಕಾದ್ರೇನೆ ಒಂದಷ್ಟು ಮೂಳೆಗಳು, ತಲೆ ಬುರುಡೆಗಳು, ಅಸ್ಥಿ ಪಂಜರಗಳು ಸಿಕ್ಕದು ಅಂತ ಮಾಹಿತಿ. ಅದನ್ನು ಸ್ವತಃ ವಿಠ್ಠಲ ಗೌಡ ಒಂದು ದೊಡ್ಡ ವಿಡಿಯೋ ಮಾಡಿ ಹಾಕಿದ್ದಾರೆ. ಸುಮಾರು 8, ಅದರಲ್ಲಿ ಒಂದು ಮಗುವಿನ ಅಸ್ಥಿಪಂಜರವು ಸಹ, ಬುರುಡೆಯು ಸಹ ಸಿಕ್ಕಿದೆ. ಪ್ಲಸ್ ಅಲ್ಲಿ ವಾಮಾಚಾರ ಮಾಡಿರುವಂತಹ, ನರಬಲಿ ಕೊಟ್ಟಿರಬಹುದಾದಂತಹ ಸೂಚನೆಗಳು ಕೊಡುವಂತಹ ವಸ್ತುಗಳು ಸಹ ಸಿಕ್ಕಿದ್ದಾವೆ. ಮೇಲ್ಮೇಲೆ ಇಷ್ಟೊಂದು ಹೆಣಗಳು ಅಥವಾ ಇಷ್ಟೊಂದು ಅಸ್ಥಿಪಂಜರಗಳು ಸಿಕ್ಕಿರ್ಬೇಕಾದ್ರೆ ಒಳಗೆ ಎಷ್ಟಿರಬೇಕು ಅನ್ನುವಂಥದ್ದು ಈಗ SITಗೆ ಬಂದಿರುವಂತಹದ್ದು. ಆ ಕಾರಣಕ್ಕೆ ಈಗ ಮತ್ತೆ ವಿಠ್ಠಲ್ ಗೌಡನ ಕರ್ಕೊಂಡು ಹೋಗಿ ಆ ಸ್ಥಳವನ್ನೆಲ್ಲ ಮತ್ತೆ ಮಹಜರು ಮಾಡಿ ಮತ್ತೆ ಶೋಧ ಕಾರ್ಯ ಶುರು ಮಾಡ್ತಾರೆ. ಸೊ ಇದು ಇಲ್ಲಿಯವರೆಗೆ ಬಂದಿರುವಂಥದ್ದು. ಈಗ ಅದರ ಬಗ್ಗೆ ನಡೆದಿರುವಂತಹ ಬೆಳವಣಿಗೆ ಏನು ಅಂದ್ರೆ, ಪೊಲೀಸ್ ಅಧಿಕಾರಿಗಳು ಗುಪ್ತವಾಗಿ ಹೋಗಿ, SIT ಅಧಿಕಾರಿಗಳು ಗುಪ್ತವಾಗಿ ಹೋಗಿ ಅಲ್ಲಿ ಒಂದಷ್ಟು ಶೋಧ ಕಾರ್ಯ ನಡೆಸ್ಕೊಂಡು ಬಂದಿದ್ದಾರೆ. ಅಲ್ಲಿ ಸಾಕಷ್ಟು ಹೆಣಗಳನ್ನು ಹೂತು ಹಾಕಿರುವ ಸೂಚನೆಗಳು ಅವ್ರಿಗೆ ಸಿಕ್ಕಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಪ್ಲಸ್ ಅದನ್ನೇ ಮುಂದಿಟ್ಕೊಂಡು SIT ಜೊತೆಯಲ್ಲಿ SITಯ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ದೊಡ್ಡ ಮೀಟಿಂಗ್ ಒಂದನ್ನು ಮಾಡಿಕೊಂಡ್ರು. ಆ ಮೀಟಿಂಗ್ ಮುಗಿಸಿದ ಮೇಲೆ ಸರ್ಕಾರದ ಗಮನಕ್ಕೆ ತರಬೇಕಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಮೊಹಂತಿ ಅವರು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇದನ್ನೆಲ್ಲ ವಿವರಿಸಿದ್ದಾರೆ. ಮತ್ತು ನೆಕ್ಸ್ಟ್ ಲೆವೆಲ್ನ ಉತ್ಖನನ ನಡೀಬೇಕು, ಶೋಧ ಕಾರ್ಯ ನಡೀಬೇಕು, ಸಮಾಧಿಯಾಗಿ ಇವ ಕೆಲಸಗಳು ನಡೀಬೇಕಾಗಿದೆ, ಅದಕ್ಕೆ ತಯಾರಿ ನಡೆಸ್ಕೊಳ್ತಿದ್ದೀವಿ ಅನ್ನೋ ಮಾಹಿತಿಯನ್ನ, ಸ್ಪಷ್ಟ ಮಾಹಿತಿಯನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಗೃಹ ಮಂತ್ರಿಗಳಿಗೂ 100% ಕೊಟ್ಟಿರ್ತಾರೆ. ಕೊಡಲೇಬೇಕು. ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದು ನಮಗೆ ಕಂಡಿದೆ. ಗೃಹ ಮಂತ್ರಿಗಳನ್ನು ಭೇಟಿಯಾದ್ರ ಇಲ್ವಾ ಅನ್ನೋದ್ರ ಬಗ್ಗೆ ಭೇಟಿ ಆಗಿದ್ದಾರೆ. ಆ ಫೋನಲ್ಲೇ ಮಾತಾಡಿದ್ರೆ ಇನ್ನೇನು ಬೇರೆ ಏನೋ ಆಗಿರುತ್ತೆ. ಮುಖ್ಯಮಂತ್ರಿಗಳಿಗೆ ಹೇಳಿದ ಮೇಲೆ ಗೃಹ ಮಂತ್ರಿಗಳಿಗೆ ಹೇಳಲೇಬೇಕು. ಯಾಕಂದ್ರೆ SIT ಪೊಲೀಸ್ ಇಲಾಖೆ ಗೃಹ ಮಂತ್ರಿಗಳ ಅಡಿಯಲ್ಲೇ ಬರೋದು. ಸೊ ಈಗ ಆಗಿರುವಂತಹ ಡೆವಲಪ್ಮೆಂಟ್ ಏನು ಅಂದ್ರೆ, ಎನಿ ಡೇ ಎನಿ ಮೂಮೆಂಟ್, ನಾಳೆ ನಾಡಿದ್ದು ಯಾವುದೇ ದಿನ ಯಾವುದೇ ಕ್ಷಣ ಮತ್ತೆ ಶೋಧ ಕಾರ್ಯ ಈ ಬಾರಿ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಯಾಕೆಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಸಿಗುವಂತಹ ಸಾಧ್ಯತೆಗಳು ಈಗ ಎದ್ದು ಕಾಣ್ತಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಈಗ ಬರ್ತಿರುವಂತಹ ಮಾಹಿತಿ. ಯಾವಾಗ ಒಂದೇ ಒಂದು ಮೂಳೆ ಒಂದೇ ಒಂದು ಕಡೆ ಅಸ್ಥಿ ಪಂಜರ ಅದು ಏನೋ ಕಾರಣಕ್ಕೆ ಸಿಕ್ಕಿರ್ಬೋದು ಅಂತ ತೇಲಿಸ್ಕೊಂಡು ಹೋಗಬಹುದು ಅನ್ನೋ ಸಿಚುವೇಶನ್ ಅಲ್ಲಿ ಇದ್ದಂತಹ, ಅಲ್ಲಿ ಆರೋಪಿಗಳ ಸ್ಥಾನದಲ್ಲಿ ನಿಲ್ಲಬಹುದಾದಂತಹ ಕಾಮಾಂಧರು, ಕೊಲೆಗಡಕರು, ರೇಪಿಸ್ಟ್ಗಳು, ಏನೇನೋ ಅವ್ಯವಹಾರಗಳನ್ನು ಮಾಡಿ ಅಥವಾ ಇನ್ನೇನೋ ಮಾಡಿರುವಂತಹವರು, ಅವರಿಗೀಗ ಪುಕ ಅಂತ ಇದೆ, ಡವಡವ ಅಂತ ಇದೆ. ಮತ್ತೆ ಆರಂಭನ ಅಂತ, ಅದನ್ನ ತಡಿಬೇಕು, ಮತ್ತೆ ಯಾಕೆ ಶೋಧ ಕಾರ್ಯ ಅಂತೆಲ್ಲ ಶುರು ಹಚ್ಕೊಳ್ತಿದ್ದಾರೆ. ಮತ್ತೆ ಯಾಕಂದ್ರೆ ಕಳೆದ ಬಾರಿನೇ ಕಿರ್ಚಾಡ್ಕೊಂಡಿದ್ರು, ಏನು ಅವ್ನು ತೋರಿಸಿದ ಕಡೆ ಎಲ್ಲ ತೋಡ್ತಾ ಇದ್ದೀರಿ, ಯಾರು ದುಡ್ಡಲ್ಲಿ ತೋಡ್ತಾ ಇದ್ರಿ, ಎಷ್ಟು ಖರ್ಚಾಗ್ತಿದೆ ಅಂತ. ಅದು BJPಯವರು ಹೇಳಿತು. ಈ ಅಯೋಗ್ಯರು ದಿನ ಬೆಳಗಾದ್ರೆ ಸರ್ಕಾರದ ದುಡ್ಡಲ್ಲೇ ಟೀ ಕಾಫಿಯಿಂದ ಹಿಡಿದು ಐಷಾರಾಮಿ ಮನೆಗಳವರೆಗೂ ಎಲ್ಲವೂ ಸಹ ಸೌಲಭ್ಯಗಳನ್ನು ಪಡ್ಕೊಳ್ತಿರ್ತಾರೆ. ಇವರು ಹೇಳ್ತಾರೆ ಯಾವುದೋ ಒಂದು ದೊಡ್ಡ ಕ್ರೈಮ್ ಅನ್ನ ಕಂಡುಹಿಡಿಯೋದಕ್ಕೆ, ಶೋಧ ಕಾರ್ಯ ನಡೆಸೋದಕ್ಕೆ ಒಂದಷ್ಟು ಖರ್ಚಾದ್ರೆ ಆ ಖರ್ಚು ಯಾಕೆ ಮಾಡ್ತಿದ್ದೀರಿ ಅಂತ. ಯಾಕೆ ಅಂದ್ರೆ ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ಇವರೆಲ್ಲ ಆ ರೀತಿಯಾಗಿ ತುಡಿತಾ ಇದ್ದಾರೆ, ಪಾಪ್ಕಾರ್ನ್ ತರ ಜಿಗಿತಾ ಇದ್ದಾರೆ. ಸೊ ಅವರಿಗೆಲ್ಲ ಈಗ ಪುಕ ಡವ ಅಂತಿದೆ. ಹಾಗಾಗಿ BJP ಮುಂದಕ್ಕೆ ಮಾತಾಡ್ತಿಲ್ಲ. ಏನು ಧರ್ಮಸ್ಥಳಕ್ಕೆ ಜಾತ್ರೆ ಹೋಗಿದ್ದೇನೋ ಒಬ್ಬೊಬ್ಬ ಈಗ ಸುದ್ದಿನೇ ಇಲ್ಲ. ಕಳೆದ 10-12 ದಿನಗಳಿಂದ ಮದ್ದೂರಲ್ಲಿ ಹೋಗೊಂದಷ್ಟು ಕುಣಿದು ಬಿಟ್ಟು ಬಂದ್ರು ಹೊರತು ಧರ್ಮಸ್ಥಳದ ಮಾತೇ ಇಲ್ಲ ಇವರಲ್ಲಿ. ಈಗ ಮತ್ತೆ SIT ಶೋಧ ಕಾರ್ಯ ಕೈಗೊಂಡಿದೆ ಅಂದ್ರೆ ಇನ್ನು ಮಾತಾಡೋದೇ ಇಲ್ಲ BJP ಅವರು. ಹೆಚ್ಚಿಗೆ ಅಲ್ಲಿ ಏನಾದ್ರು ಸಿಗ್ತಾ ಇದ್ದಾವೆ ಅಂತ ಮಾಹಿತಿ ಹೋಗಿರುತ್ತೆ. ಇಷ್ಟೊತ್ತಿಗೆ ಒಂದು ರಕ್ಷಣೆ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಇಲ್ಲ ಬಾಯಿ ಮುಚ್ಕೊಂಡಿರ್ತಾರೆ. ಈ ಮಾಧ್ಯಮಗಳಂತೂ ಅಮೇಧ್ಯ ತಿಂದ್ಬಿಟ್ಟಿದ್ದಾವೆ, ಏನು ಮಾಡೋಕ್ಕಾಗಲ್ಲ, ಬೊಗಳ್ತಾನೆ ಇರ್ತವೆ. ಈಗ ನೋಡಿ ಹೊಸದಾಗಿ ಬೊಗಳೋಕೆ ಶುರು ಮಾಡ್ತಾರೆ. ಮತ್ತೆ ಶೋಧ ಕಾರ್ಯನ ಏನ್ ನಡೀತಿದೆ, ಯಾಕೆ ನಡೀತಿದೆ, ಇದ್ರ ವ್ಯಾಪ್ತಿ ಏನು, ಇದೇನು ಅಂತ ಇವ್ರ ಅಪ್ಪನ ಮನೆಯನ್ನು ತೋಡ್ತಾ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ಇವ್ರು ಬಾಯಿ ಬಡ್ಕೊಂಡು ಸಾಯಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಇವ್ರಿಗೆ ಸತ್ಯ ಹೊರಗೆ ಬರಬಾರ್ದು, ನ್ಯಾಯ ದೊರಕಬಾರ್ದು.
ಸೌಜನ್ಯ ಸಾವು ಪವಿತ್ರ ಸಾವು ಅಂತ ಹಂಗೆ ಮುಚ್ಚಾಕ್ಬಿಡ್ಬೇಕು. ಆ ಮನಸ್ಥಿತಿ ಇವ್ರದ್ದು, ಅಂಥ ಹೊಲ್ಕಟ್ಟು ಮನಸ್ಥಿತಿ ಇವ್ರದ್ದು. ಹಾಗಾಗಿ ಇದೆಲ್ಲ ನಡೀತಾ ಇದೆ. ಸೊ ಇದಿಷ್ಟು ಈಗ ನಡೆದಿರುವಂತಹ ಬೆಳವಣಿಗೆಗಳು. ನೋಡೋಣ, ನಾಳೆ ನಾಡಿದ್ದು ಇನ್ನೊಂದು 2 ದಿನಗಳಲ್ಲಿ ಗೊತ್ತಾಗುತ್ತೆ ಶೋಧ ಕಾರ್ಯ ಯಾವಾಗ ಆರಂಭಿಸ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಆಲ್ಮೋಸ್ಟ್ ಕ್ಲಾರಿಟಿ ಬಂದ್ಬಿಟ್ಟಿದೆ. ಖಂಡಿತ 100% ಅಥವಾ 99.9% ಅಲ್ಲಿ ಮತ್ತೆ ಶೋಧ ಕಾರ್ಯ, ಅದರಲ್ಲೂ ಈ ಬಂಗ್ಲೆಗುಡ್ಡದಲ್ಲಿ 100% ಅಲ್ಲದೆ ಹೋದ್ರು 99% ಆದರೂ ಸಾಧ್ಯತೆಗಳಿದೆ. 1% ಅಷ್ಟೇ ಆ ಕಡೆ ಅನುಮಾನ ಅನ್ಬೋದು ಹೊರತು ಅದು ಸಹ ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಇದೆ. ಸೊ ನೋಡೋಣ ಏನೇನಾಗುತ್ತೆ, ಏನೇನು ಸಿಗುತ್ತೆ, ಯಾರ ಕುತ್ತಿಗೆಗೆ ಮುಂದಕ್ಕೆ ಹೋಗಿ ಅದು ಕಚ್ಕೊಳ್ಳುತ್ತೆ ಅಂತ. ಯಾಕಂದರೆ ಸುಮ್ಮನೆ ಷಡ್ಯಂತ್ರ ಪಡ್ಯಂತ್ರ ಅಂತ ಆರೋಪಿಗಳನ್ನೇ ಕೈದಿಗಳನ್ನಾಗಿ ಮಾಡೋಕ್ಕೆ ನೋಡುವಂತಹದ್ದು ಇದೆಯಲ್ಲ, ಅದು ಆ್ಯಕ್ಚುಯಲ್ ಷಡ್ಯಂತ್ರ. ಆ ಷಡ್ಯಂತ್ರ ಮಾಡಿದವ್ರಿಗೆ, ಈ ಕಂತ್ರಿ ಮಾಧ್ಯಮಗಳಿಗೆ ಎಲ್ರಿಗೂ ಶಿಕ್ಷೆ ಆಗಬೇಕು. ಅಲ್ಲಾಗಿರುವಂತಹ ಪ್ರತಿ ಸಾವಿಗೂ, ಪ್ರತಿ ಅನ್ಯಾಯಕ್ಕೂ, ಪ್ರತಿ ಕೊಲೆಗೂ, ಪ್ರತಿ ಅತ್ಯಾಚಾರಕ್ಕೂ, ಪ್ರತಿಯೊಂದಕ್ಕೂ ಸಹ ಯಾರು ಹೊಣೆಯಾಗಿದ್ದಾರೋ ಅವರು ಯಾರೇ ಆಗಿರಲಿ ಅವರಿಗೆ ಉಗ್ರ ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು. ಅದನ್ನೇ SIT ಖಾತ್ರಿಪಡಿಸ್ಬೇಕು. ಅಥವಾ ಆರೋಪ ಮಾಡಿರುವಂಥದ್ದು ಇವ್ರು ಹೇಳೋ ರೀತಿಯಲ್ಲಿ ಇವರೆಲ್ಲರೂ ಸೇರ್ಕೊಂಡು ಏನೋ ಷಡ್ಯಂತ್ರ ಮಾಡ್ತಿದ್ದಾರೆ ಅಂದರೆ ಅವ್ರಿಗೂ ಶಿಕ್ಷೆ ಆಗಲಿ. ನೋಡೋಣ, ಅವ್ರು ಧೈರ್ಯವಾಗಿದ್ದಾರಲ್ಲ, ಆಗಲಿ ಶೋಧ ಕಾರ್ಯ ಅಂತ. ಇವ್ರು ಯಾಕೆ ಕುಣಿತಾ ಇರೋದು? ಶೋಧ ಆಗಬಾರ್ದು, ಕೇಸ್ ನಿಂತೋಗ್ಬೇಕು, SIT ನಿಂತೋಗ್ಬೇಕು ಅಂತ. ಅಲ್ಲೇ ನಿಮ್ಗೆ ಅರ್ಥ ಆಗುತ್ತೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.